ನಾನು ಜಾಸ್ತಿ ಹೊತ್ತು ಮಾತಾಡೋದು ಮತ್ತೆ ಕೊಡುದಿಲ್ಲ, ಯಾರು ಮಾತಾಡಲಿಲ್ಲ ಅಂತ ಕೊಡ್ತೇನೆ. ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಧ್ಯಕ್ಷರೇ. ನಾನು ನೇರ ವಿಷಯಕ್ಕೆ ಬರ್ತೇನೆ. ಈ ಬಜೆಟ್ ನಲ್ಲಿ ಕರಾವಳಿ ಭಾಗಕ್ಕೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡಕ್ಕೆ, ನಮಗೆ ಕರಾವಳಿ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಜೆಟ್ ನಲ್ಲಿ ನಮಗೆ ಅನುದಾನಗಳನ್ನು ಕೊಡಲಿಲ್ಲ ಅಧ್ಯಕ್ಷರೇ. ನಾವೇನ್ ತಪ್ಪು ಮಾಡಿದ್ದೀವಿ ಅಂತೇಳಿ ನಮ್ಮ ಜಿಲ್ಲೆಯ ಜನ ಇವತ್ತು ಭಾವಿಸ್ತಾ ಇದ್ದಾರೆ. ಕರಾವಳಿ ಜಿಲ್ಲೆ, ನಾವು ಇಡೀ ಕರ್ನಾಟಕದ ರೆವೆನ್ಯೂ ಎಷ್ಟು ಬರ್ತಾ ಇದೆ ಅಂತ ನೋಡಿದ್ರೆ, ನಾವು ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಇನ್ ಕರ್ನಾಟಕ ಮಂಗಳೂರು ಇದೆ, ಉಡುಪಿ ಇದೆ, ಉತ್ತರ ಕನ್ನಡ ಇದೆ. ನಮ್ಮ ಜಿಲ್ಲೆಯ ಜನ ಏನು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಬಜೆಟ್ ನೋಡಿದ ನಂತರ ಜನ ಇವತ್ತು ಕೇಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಗೆ ವಸತಿ ಇಲಾಖೆಯಿಂದ ಯಾವುದೇ ಒಂದು ಪಂಚಾಯತ್ಗಳಿಗೆ ಮನೆ ಬಂದಿಲ್ಲ. ನಮ್ಮ ಜಿಲ್ಲೆಗೆ ಒಂದು ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವತ್ತು ಸರ್ಕಾರದಿಂದ ನಮಗೆ ಅನುದಾನಗಳಿಲ್ಲ. ಅರಣ್ಯ ಇಲಾಖೆಯಿಂದ ನಮಗೆ ಒಂದು 94C ಇರ್ಬೋದು, ಅಕ್ರಮ ಸಕ್ರಮಗಳಿರ್ಬೋದು, ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ನಿವೇಶನವನ್ನು ಪಡ್ಕೊಳ್ಬೇಕಾದ್ರೂ ಅರಣ್ಯ ಇಲಾಖೆಯಿಂದ ಸಾವಿರಾರು ಕಾನೂನುಗಳ ಅಡೆತಡೆಗಳನ್ನು ಎದುರಿಸ್ತಿರ್ತಕ್ಕಂಥ ಜಿಲ್ಲೆ ನಮ್ಮದು. ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೆ ಇದ್ದಂಥ ಕಾನೂನನ್ನು ಬದಲಾವಣೆ ಮಾಡಿದ್ದ ಕಾರಣಕ್ಕೋಸ್ಕರ ಇವತ್ತು ಅರ್ಜಿ ಹಾಕಿರ್ತಕ್ಕಂಥ ಆ ಕೃಷಿಕರಿಗೆ ಇವತ್ತು ಅಕ್ರಮ ಸಕ್ರಮ ಮಂಜೂರಾತಿ ಮಾಡದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಾಯಶಃ ಇವತ್ತು ಈ ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಸಮುದ್ರದ ದಡ ಇರ್ತಕ್ಕಂಥ ನಮ್ಮ 3 ಜಿಲ್ಲೆಗಳು ಇವತ್ತು ಟೂರಿಸಂ ದೃಷ್ಟಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಟೂರಿಸಂ ದೃಷ್ಟಿಯಿಂದ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ನಾವು ಗೋವಾಕ್ಕೆ ಟೂರಿಸಂಗೆ ಎಷ್ಟೋ ಇಡೀ ದೇಶದ ಜನ ಬರ್ತಾರೆ, ಅದನ್ನು ಮೀರಿಸಬಲ್ಲಂತಹ ಟೂರಿಸಂ ಸ್ಪಾಟ್ ಇರ್ತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉದಾಹರಣೆ ಹೇಳಬೇಕಾದ್ರೆ ಸಸಿಹಿತ್ಲು ಬೀಚು ಇಡೀ ದೇಶದ ಜಗತ್ತಿನಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸರ್ಫಿಂಗ್ ಪ್ಲೇಸ್ ಇರ್ತಕ್ಕಂಥ ಸಮುದ್ರ ತೀರ. ಆದರೆ ಡೆವಲಪ್ಮೆಂಟ್ಗೆ ಸರ್ಕಾರ ಅದಕ್ಕೆ ಟೂರಿಸಂ ಡೆವಲಪ್ಮೆಂಟ್ಗೆ ಅದಕ್ಕೆ ಅನುದಾನಗಳನ್ನು ಕೊಡ್ತೀರಾ, ಅದ್ರ ಬಗ್ಗೆ ಏನು ಯೋಚನೆಯನ್ನು ಮಾಡ್ತಾ ಇಲ್ಲ. ಇವತ್ತು ಟೂರಿಸಂ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 3 ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಒಂದು 25ಕ್ಕಿಂತ ಹೆಚ್ಚು ಫಾಲ್ಸ್ ಇದೆ. ಜೋಗ ಜಲಪಾತದ ರೀತಿಯಲ್ಲಿ ಇರ್ತಕ್ಕಂಥ ಫಾಲ್ಸ್ಗಳು ನಮ್ಮ ಈ 3 ಜಿಲ್ಲೆಯಲ್ಲಿದೆ. ಆದರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಟೆಂಪಲ್ ಟೂರಿಸಂ ಇಡೀ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿಲ್ಲ. ಅದು ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಕಟೀಲು ಇರ್ಬೋದು, ಕೊಲ್ಲೂರು ಇರ್ಬೋದು, ಉಡುಪಿ ಇರ್ಬೋದು. ಪ್ರಾಯಶಃ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ಬರ್ತಕ್ಕಂಥ ಏನು ಟೆಂಪಲ್ ಟೂರಿಸಂ ಭಕ್ತರು ಬರ್ತಾರೆ, ಅವರನ್ನು ಡೈವರ್ಟ್ ಮಾಡಿ ಟೂರಿಸಂ ಡೆವಲಪ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ರೀತಿಯಾಗಿರ್ತ ಪ್ಲಾನಿಂಗ್ ಇಲ್ಲ ಅಧ್ಯಕ್ಷರೇ. ನಾಳೆ ನಮ್ಮ ಜಿಲ್ಲೆಯ ಜನ ಇವತ್ತು ಅತ್ಯಂತ ಹೆಚ್ಚು ಬೆಂಗಳೂರಿನಲ್ಲಿ ಬಂದು ಉದ್ಯೋಗಕ್ಕೆ ಬರೋದ್ರ ಹೊರತಾಗಿ ನಮ್ಮ ಟೂರಿಸಂ ಡೆವಲಪ್ ಆದ್ರೆ ನಮ್ಮ ಯುವಕರಿಗೆ ಅಲ್ಲೇ ಉದ್ಯೋಗಾವಕಾಶಗಳು ಸಿಗ್ತದೆ. ಆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನಾದರೂ ಸರ್ಕಾರ ಯೋಜನೆ ಮಾಡಬೇಕಲ್ಲ. ಅನುದಾನಗಳನ್ನು ಕೊಡೋದು ಬಿಡಿ, ಅಟ್ಲೀಸ್ಟ್ ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಮುಂದಿನ 25 ವರ್ಷದ ನಂತರ ಈ ಜಿಲ್ಲೆಯನ್ನು ಟೂರಿಸಂ ಹಬ್ ಆಗಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಏನು ಯೋಜನೆ ಮಾಡಿದ್ದಾರೆ, ಈ ರೀತಿಯಾದರೂ ಯೋಚನೆ ಮಾಡಬೇಕು. ಇವತ್ತು ಹೆಲ್ತ್ ಟೂರಿಸಂ ಇಡೀ 2 ಜಿಲ್ಲೆಗಳಲ್ಲಿ ನಮ್ದು 13-14 ಮೆಡಿಕಲ್ ಕಾಲೇಜುಗಳಿದೆ. ಮೆಡಿಕಲ್ ಕಾಲೇಜುಗಳಿಗೆ ಇಡೀ ನಮ್ಮ ಕರ್ನಾಟಕದ ಒಂದು 7-8 ಜಿಲ್ಲೆಯಿಂದ ಪೇಷಂಟ್ ಬರ್ತಾರೆ, ಕಾಸರಗೋಡು ಜಿಲ್ಲೆಯಿಂದ ಪೇಷಂಟ್ ಬರ್ತಾರೆ. ಅಟ್ಲೀಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಲ್ತ್ ಟೂರಿಸಂಗೆ ಏನು ಪ್ಲಾನ್ ಮುಂದಿನ 25 ವರ್ಷಕ್ಕೆ, ಈ ಯೋಚನೆಗಳು ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಕೊಡ್ತಾ ಇಲ್ಲ. ಪ್ರಾಯಶಃ ನಾನು KKRDB ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ KKRDBಗೆ ಪ್ರತಿ ವರ್ಷ 4,000 ಕೋಟಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇದ್ದೀರಿ, 5,000 ಕೋಟಿ ಕೊಡ್ತಾ ಇದ್ದೀರಿ. ಆದರೆ ನಾವೇನು ತಪ್ಪು ಮಾಡಿದ್ದೀವಿ? ನಾವು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ವರ್ಷಕ್ಕೆ 10 ಕೋಟಿ, ಒಂದು ವರ್ಷಕ್ಕೆ 100 ಕೋಟಿಗೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನ ನಾವೇನು ತಪ್ಪು ಮಾಡಿದೀವಿ ಅನ್ನುವಂಥದ್ದನ್ನು ನಾವು ಈ ಬಜೆಟ್ ಓದಿದ ನಂತರ ನಾವು ಅರ್ಥ ಮಾಡ್ಕೊಳ್ಬೇಕು. ಜಿಲ್ಲೆಯ ಜನ ಕೇಳ್ತಾ ಇರ್ತಕ್ಕಂಥದ್ದು. ನಾನು ಇದರಿಂದಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ಇಲ್ಲ, ತಾವು ಯಾಕಂದ್ರೆ ಪದೇ ಪದೇ ಎಲ್ಲರೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತೀರಾ, 5,000 ಸಿಕ್ಕಿದೆ, 1,000, 3,000 ಸಿಕ್ಕಿದೆ ಅಂತ. ಅದು ರೀಜನಲ್ ಇಂಬ್ಯಾಲೆನ್ಸ್ ಇಂದ, ಹಿಸ್ಟಾರಿಕಲ್ ಇಂಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿ ಸಿಕ್ಕಿರೋದು ನಮಗೆ. ಯಾಕೆ ನಾವು ನಿಮ್ಮಷ್ಟೇ ಹುಷಾರಾಗಲಿ ಅಂತ, ನಿಮ್ಮಷ್ಟೇ ಉದ್ಯೋಗ ಸೃಷ್ಟಿಯಾಗಲಿ, ನಿಮ್ಮಷ್ಟೇ ಬಂಡವಾಳ ಬರಲಿ ಅಂತ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇಟ್ ಈಸ್ ಟು ಸೆಟ್ ರೈಟ್ ಅ ಹಿಸ್ಟಾರಿಕಲ್ ಇಂಬ್ಯಾಲೆನ್ಸ್, ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ. ಆಮೇಲೆ ಈ ಅಮೆಂಡ್ಮೆಂಟ್ ಬರಬೇಕಾದಾಗ
ಎಲ್ಲ ಕಂಪೇರ್ ಮಾಡಿದ್ದಾರೆ. ಇನ್ಫೆಂಟ್ ಮಾರ್ಟಾಲಿಟಿ ರೇಟು, ಶಿಕ್ಷಣ, ಪಿ ಯು ಸಿನಲ್ಲಿ ಅಡ್ಮಿಷನ್ನು, ಡಿಗ್ರಿ ಹೋಲ್ಡರ್ಸ್ ಎಷ್ಟಿದ್ದಾರೆ, ರೋಡ್ ಲೆಂತ್ ಎಷ್ಟಿದೆ, ರೇಲ್ ಲೆಂತ್ ಎಷ್ಟಿದೆ, ಪೋಸ್ಟ್ ಆಫೀಸ್ಗಳು ಎಷ್ಟಿವೆ, ಇವೆಲ್ಲನೂ ಕಂಪೇರ್ ಮಾಡಿಬಿಟ್ಟೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಿಕ್ಕಿದೆ. ಆಮೇಲೆ ಈ 371 ಬರೀ ನಮ್ಗಂತ ಸಿಕ್ಕಿಲ್ಲ. 371 A, B, C, D, E, F, G, H ಹಂಗೆ ಬಂದಿರೋದು ಇದು. ಸೊ ತೆಲಂಗಾಣಗಿದೆ, ಮಹಾರಾಷ್ಟ್ರಗಿದೆ, ನಮಗೂ ಇದೆ. ಇಟ್ ಈಸ್ ಟು ರೆಕ್ಟಿಫೈ ಅ ಹಿಸ್ಟಾರಿಕಲ್ ರಾಂಗ್. ಸೊ ಅಷ್ಟೇ, ನಿಮ್ಗೆ ಕೊಡಬಾರ್ದು ಅಂತಿಲ್ಲ, ಬಟ್ ನಮ್ಗೆ ಯಾಕೆ ಇದೆ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅಷ್ಟೇ. ಪ್ರಿಯಾಂಕರ್ಗೆ ಅವರೇ, ನಾನು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೇನೆ. ಅಭಿವೃದ್ಧಿ ಹೊಂದಬೇಕೆಲ್ಲ, ಅದು ಬೀದರ್ ಹೊಂದಬೇಕು, ಗುಲ್ಬರ್ಗನು ಹೊಂದಬೇಕು, ರಾಯಚೂರು ಹೊಂದಬೇಕು. ನಂದೇನು ಅದರಲ್ಲಿ ತಕರಾರಿಲ್ಲ. ಆದ್ರೆ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಗೆ ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಅಂತ ನಾವು ಕೇಳಲ್ಲ. ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೇಗೋ ಒಂದು ಪುತ್ತೂರಿಗೆ ಸ್ಯಾಂಕ್ಷನ್ ಮಾಡಿದ್ರಿ, ಸಿಟಿಗೆ ಕೊಡಿ ಅಂತ ನಾವು ಕೇಳಲ್ಲ. ನಾವು ಕೇಳ್ತಾ ಇರೋದು ಏನು, ಈ ಜಿಲ್ಲೆಯಲ್ಲಿ ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ರಸ್ತೆ. ನೀವು ರಸ್ತೆ ಕೊಡಿ ಅಂತ ಜನ ಕೇಳ್ತಾ ಇರೋದು. ನೀವು ನಮ್ಮ ಜನ ಕೇಳ್ತಾ ಇರೋದು ಟೂರಿಸಂ ಇದೆ, ಟೂರಿಸಂ ಡೆವಲಪ್ ಮಾಡ್ಲಿಕ್ಕೆ ಒಂದು ಪ್ಲಾನಿಂಗ್ ಮಾಡಿ ಅಂತ ಕೇಳ್ತಾ ಇರೋದು. ನಮ್ಮ ಜಿಲ್ಲೆಯ ಜನ, ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನ ಬಿಟ್ಟು ನಮ್ಮ ಜಿಲ್ಲೆಯ ಜನ ಇನ್ನೊಂದು ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಸೆಲ್ಫ್ ಓರಿಯೆಂಟೆಡ್ ಕೆಲಸ ಮಾಡ್ತಕ್ಕಂಥ ಶಕ್ತಿ ದೇವರು ನಮ್ಮ ಜಿಲ್ಲೆಯ ಜನರಿಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಟೆಲ್ ಉದ್ಯಮ ಮಾಡಿದ್ದಾರೆ, ತುಂಬ ಮೆಡಿಕಲ್ ಕಾಲೇಜ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ, ತುಂಬ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಮಾಡಿದ್ದೀವಿ. ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡಿದ್ದಾರೆ. ನಾವು ದೇವರನಿಗೂ ನಾವು ಆ ಥರದ್ದು ಯಾವುದೂ ಕೇಳ್ತಾ ಇಲ್ಲ. ನಮಗೆ ಕೇಳ್ತಾ ಇರೋದು, ನಮಗೆ ನೀವು ಕನಿಷ್ಠ ರಸ್ತೆ ಕೊಡಿ, ಮೂಲ ಸೌಕರ್ಯಗಳಲ್ಲಿ ರಸ್ತೆ, ಟೂರಿಸಂ ಡೆವಲಪ್ಮೆಂಟ್ ದೃಷ್ಟಿಯಿಂದ ಒಂದಷ್ಟು ಯೋಜನೆಗಳನ್ನು ಹಾಕೊಂಡ್ರೆ ಟೂರಿಸಂ ಡೆವಲಪ್ ಆಯ್ತು ಅಂತ ಹೇಳಿದ್ರೆ ಹೋಟೆಲ್ಗಳು ಬರ್ತದೆ, ಟ್ಯಾಕ್ಸಿಗಳು ಬರ್ತದೆ, ಅಂಗಡಿಗಳು ಬರ್ತದೆ. ಈ ದೃಷ್ಟಿಯಿಂದ ನಮಗೆ ಯುವಕರಿಗೆ ನಾಳೆ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತದೆ ಎನ್ನುವಂಥದ್ದನ್ನು ನಾನು ಸನ್ಮಾನ್ಯ, ಒಂದೇ ನಿಮಿಷ ಸರ್ ಮುಗಿಸ್ಬಿಡ್ತೇನೆ, ಕೇಳ್ತಾ ಇರೋದು. ಅದರಿಂದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ವಿನಂತಿ ಮಾಡ್ತೇನೆ, ನಮ್ಮ ಕರಾವಳಿ ಭಾಗದ ಜನರ ಆಶೋತ್ತರಗಳಿಗೆ ದಯವಿಟ್ಟು ನಿಮ್ಮ ಆನ್ಸರ್ನಲ್ಲಿ ನಮಗೆ ಅದಕ್ಕೆ ಶಕ್ತಿ ಸಿಗ್ತದೆ ಅನ್ನುವಂಥ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿದ್ದೇನೆ. ರಂಗನಾಥ್ ಅವರು, ಬಾಕಿಯವರೆಲ್ಲರೂ ಬಜೆಟ್ ಬಗ್ಗೆ ಬಹಳ ಹೊಗಳಿದ್ರು. ನಮ್ಮ ರಂಗನಾಥ್ ಅವರು ತುಂಬಾ ಗಾದೆಗಳನ್ನು ಸಹ ಹೇಳಿದ್ರು. ನಾನು ಗಾದೆ ಹೇಳಲಿಕ್ಕೆ ಹೋಗುದಿಲ್ಲ, ಆದ್ರೆ ಅವ್ರು ಹೇಳಿದಾಗ ಒಂದು ನೆನಪಾಯ್ತು ನನಗೆ. ಒಬ್ಬ ಕುರುಡ ಅಧ್ಯಕ್ಷರೇ, ಅದು ಮುಗಿಸಿ ಸಮಾಪ್ತ ಮಾಡ್ತೇನೆ. ಒಬ್ಬ ಕುರುಡ ಅಧ್ಯಕ್ಷರೇ ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನಕ್ಕೆ ಬಂದಾಗ ಅಲ್ಲಿದ್ದವರೆಲ್ಲರೂ ನಗ್ಲಿಕ್ಕೆ ಶುರು ಮಾಡ್ತಾರೆ. ಕುರುಡಪ್ಪ, ನೀನ್ ಯಾಕೆ ಬರ್ತೀಯ, ನಿನ್ಗೇನು ದೇವರು ಕಾಣ್ತಾರ ಅಂತ. ಆಗ ಕುರುಡ ಒಂದು ಮಾತು ಹೇಳ್ತಾನೆ ಅಧ್ಯಕ್ಷರೇ. ಕುರುಡ ಏನ್ ಹೇಳ್ತಾನೆ, ನಾನು ಬಂದಿರೋದು ದೇವರನ್ನು ನೋಡ್ಲಿಕ್ಕೆ, ದೇವರು ನನಗೆ ಕಾಣುವುದಿಲ್ಲ ಅಂತ ನನ್ಗೆ ಗೊತ್ತಿದೆ, ಆದ್ರೆ ನಾನು ಬಂದಿರೋದು ದೇವರಿಗೆ ಗೊತ್ತಿದೆಯಲ್ವಾ ಅಂತ ಕೇಳ್ತಾರೆ. ಆಗ ಇವರು ನಕ್ಕವರದ್ದೆಲ್ಲ ಬಾಯಿ ಅಲ್ಲಿಗೆ ಸ್ಟನ್ ಆಗತ್ತೆ. ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ವಿಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರ ಬಜೆಟ್ ಹಾಗೆ ಹೀಗೆ ಅಂತ ಹೇಳಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಆದ್ರೆ ವಾಸ್ತವ ಈ ಬಜೆಟ್ ನಲ್ಲಿ ಏನೂ ಇಲ್ಲ ಎನ್ನುವಂಥದ್ದು ರಾಜ್ಯದ ಜನತೆ ಗೊತ್ತಿದೆ ಅಧ್ಯಕ್ಷರೇ ಎನ್ನುವಂಥದ್ದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಅಶೋಕ್.